ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ತುಂಬಾನೇ ಕಸರತ್ತನ್ನ ಮಾಡ್ತಾ ಇದ್ದಾರೆ. 107 ಸ್ಥಾನ ಗೆದ್ರೂ ಕೂಡ ಮ್ಯಾಜಿಕ್ ಸಂಖ್ಯೆಗೆ ಪರದಾಟವನ್ನ ಅನುಭವಿಸುವಂತಾಗಿದೆ. ಇನ್ನು ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಈಗಾಗಲೇ ಟಿವಿಕೆ ಪಕ್ಷ ತಮಿಳುನಾಡಿನಲ್ಲಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಸರ್ಕಾರ ರಚನೆಗೆ ವಿಜಯ್ ದಳಪತಿ ಅವರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಕಸರತ್ತು. 107 ಸ್ಥಾನ ಗೆದ್ರೂ ಕೂಡ ಮ್ಯಾಜಿಕ್ ಸಂಖ್ಯೆಗೆ ಪರದಾಟ. 118 ಶಾಸಕರ ಪಟ್ಟಿಯನ್ನ ತರಲು ಈಗಾಗಲೇ ರಾಜ್ಯಪಾಲ ಅರ್ಲೇಕರ್ ಅವರು ಸೂಚನೆಯನ್ನ ನೀಡಿದ್ದಾರೆ. ಇಂದು ವಿಜಯ್ 118 ಶಾಸಕರ ಪಟ್ಟಿಯನ್ನ ತರುವುದಕ್ಕೆ ರಾಜ್ಯಪಾಲರು ಸೂಚನೆಯನ್ನ ನೀಡಿರುವಂತದ್ದು. ಟಿವಿಕೆ ಪಕ್ಷಕ್ಕೆ ಸದ್ಯ 112 ಶಾಸಕರ ಬೆಂಬಲವಿದೆ. ಇಂದು ಕೆಲ ಪಕ್ಷಗಳ ನಿಲುವು ಇಂದು ಪ್ರಕಟವಾಗುತ್ತೆ. ತದನಂತರ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ತುಂಬಾನೇ ವಿಜಯ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ 2 ವರ್ಷದಲ್ಲಿ ವಿಜಯ್ ದಳಪತಿಯವರು ಪಕ್ಷವನ್ನ ಕಟ್ಟಿ ಇನ್ನು ಬಹುಮತದ ಅಂತರದಿಂದ ಗೆದ್ರೂ ಕೂಡ ಈಗ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ತುಂಬಾನೇ ಟೈಮ್ ತಗೊಳ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ಸಿಕ್ಕಿದ್ದು 107 5 ಸ್ಥಾನ ಕಾಂಗ್ರೆಸ್ ಶಾಸಕರ ಬೆಂಬಲ ಕೂಡ ಸಿಕ್ಕಿದೆ. ಆದರೂ ಕೂಡ ಇಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ತುಂಬಾನೇ ಕಸರತ್ತನ್ನ ಮಾಡ್ತಾ ಇರುವಂತದ್ದು. 2026 ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೂ ಕೂಡ ಸಂಪೂರ್ಣ ಬಹುಮತಕ್ಕೆ ಕೆಲವು ಸ್ಥಾನಗಳು ಇಲ್ಲಿ ಕಡಿಮೆಯಾಗಿದೆ. ಹಾಗಾದ್ರೆ ಇಲ್ಲಿ ಮೈತ್ರಿ ಸರ್ಕಾರವನ್ನ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಆದರೂ ಕೂಡ ಈಗ ಮತ್ತೆ ಕಾಂಗ್ರೆಸ್ ಶಾಸಕರ ಬೆಂಬಲ ಮಾತ್ರ ವಿಜಯ್ ದಳಪತಿ ಅವರಿಗೆ ಸಿಕ್ಕಿರುವಂಥದ್ದು. ನಿನ್ನೆಯೂ ಕೂಡ ವಿಸಿಕೆ ಹಾಗೆ ಸಿಪಿಐ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಇವಾಗ ಉಲ್ಟಾ ಹೊಡೆದಿದ್ದಾರೆ. ಈಗ ಕಾಂಗ್ರೆಸ್ ಶಾಸಕರ ಬೆಂಬಲ ಮಾತ್ರ ಇಲ್ಲಿ ಸಿಕ್ಕಿರುವುದು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ವಿಜಯ್ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡ್ತಾರಾ ಅಥವಾ ಮಾಡೋದಿಲ್ವಾ ಅನ್ನೋದು ಇನ್ಮೇಲೆ ಗೊತ್ತಾಗಬೇಕಾಗಿದೆ. ಈಗಾಗಲೇ ಸರ್ಕಾರ ರಚನೆಗೆ ವಿಜಯ್ ಅವರು ನಿನ್ನೆ 11 ಗಂಟೆಯ ಸುಮಾರು ರಾಜ್ಯಪಾಲ ಅರ್ಲೇಕರ್ ಅವರನ್ನ ಕೂಡ ಭೇಟಿ ಮಾಡಿ 40 ನಿಮಿಷಗಳ ಕಾಲ ಮಾತನಾಡಿದ್ರು. ಆದರೂ ಕೂಡ ಇಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ತುಂಬ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ವಿಜಯ್ ದಳಪತಿ ಅವರು ತಮಿಳುನಾಡಿನಲ್ಲಿ ಒಂದು ರೆವಲ್ಯೂಷನ್ ಅನ್ನೇ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆದರೂ ಕೂಡ ಮುಖ್ಯಮಂತ್ರಿ ಆಗೋಕೆ ಈಗ ತುಂಬಾನೇ ಟೈಮ್ ತಗೊಳ್ತಿದ್ದಾರೆ, ತುಂಬಾನೇ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮ್ಯಾಜಿಕ್ ನಂಬರ್ ಇರೋದು 118, ಆದರೆ ಈಗ ಇವರಿಗೆ ಸಿಕ್ಕಿರೋದು ಮಾತ್ರ 113. ಇನ್ನೂ ಕೆಲವು ಸಂಖ್ಯೆಗಳಷ್ಟೇ ಬಾಕಿ ಇರುವಂಥದ್ದು. ಬಟ್ ಆದರೂ ಕೂಡ ಅದಕ್ಕೆ ತುಂಬಾನೇ ಕಸರತ್ತನ್ನ ಮಾಡ್ತಾ ಇರುವಂಥದ್ದು. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಕಸರತ್ತು. 107 ಸ್ಥಾನ ಗೆದ್ರೂ ಕೂಡ ಮ್ಯಾಜಿಕ್ ಸಂಖ್ಯೆಗೆ ಪರದಾಟ. 118 ಶಾಸಕರ ಪಟ್ಟಿಯನ್ನ ತರುವುದಕ್ಕೆ ರಾಜ್ಯಪಾಲರು ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಒಂದ್ ಕಡೆ ವಿಜಯ್ ತುಂಬಾನೇ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಟಿವಿಕೆಗೆ ಬೆಂಬಲವನ್ನ ಕಾಂಗ್ರೆಸ್ ಶಾಸಕರು ಮಾತ್ರ ಸೂಚಿಸಿರುವಂತದ್ರು. ಆದರೆ ಟಿವಿಕೆ ಪಕ್ಷಕ್ಕೆ ಸದ್ಯ ಈಗ 112 ಶಾಸಕರ ಬೆಂಬಲ ಮಾತ್ರ ಈಗ ಸಿಕ್ಕಿರುವಂಥದ್ದು. ಈಗಾಗಲೇ ದಳಪತಿ ವಿಜಯ್ ಅವರಿಗೆ ತುಂಬಾನೇ ಒಂಥರ ಅವ್ರು CM ಆಗಬೇಕು ಅಂತ ಹೇಳಿ ಅಲ್ಲಿನ ಜನರು ಕೂಡ ಅನ್ಕೊಂಡಿದ್ರು. ಆದರೂ ಕೂಡ ಇಲ್ಲಿ ತುಂಬಾನೇ ಕಸರತ್ತನ್ನ ಮಾಡ್ತಾ ಇದ್ದಾರೆ, ತುಂಬಾನೇ ಎಡುತ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 112 ಸ್ಥಾನಗಳ ಬೆಂಬಲ ಮಾತ್ರ ಸಿಕ್ಕಿರುವಂಥದ್ದು. ಇನ್ನು ಕೇವಲ 6-7 ಸ್ಥಾನಗಳು ಕೂಡ ಅವರಿಗೆ ಬೇಕಾಗಿರುವುದು. ಬಹುದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿದ್ರು ಕೂಡ ಈಗ ತುಂಬಾನೇ ಒಂದು ರೀತಿಯಾಗಿ ಅವರು ಸಂಖ್ಯಾಬಲಕ್ಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ.
ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯಗಳಿಸಿ ಏಕೈಕ ದೊಡ್ಡ ಪಕ್ಷವಾಗಿ ಈಗಾಗಲೇ ಟಿವಿಕೆ ಪಕ್ಷ ಹೊರಹೊಮ್ಮಿದೆ. ಆದರೂ ಕೂಡ ಈಗಾಗಲೇ ನಟ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಸರ್ಕಾರ ರಚನೆಯ ಹಾದಿಯಲ್ಲಿ ತುಂಬಾನೇ ವಿಘ್ನಗಳು ಈಗ ಕಾಡ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯಗಳಿಸಿದೆ ಟಿವಿಕೆ ಪಕ್ಷ, ವೆಟ್ರಿ ಕಳಗಂ ಪಕ್ಷ. ಆದರೂ ಕೂಡ ಇಲ್ಲಿ ಸಂಖ್ಯಾಬಲಕ್ಕೆ ತುಂಬಾನೇ ಅವರು ಹೋರಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಅಲ್ಲಿನ ಸ್ಥಳೀಯ ಪಕ್ಷಗಳು ಕೂಡ ತುಂಬಾನೇ ಕಾಟ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸಂಖ್ಯಾಬಲ ಇರೋದು 6 ಅಥವಾ 7 ಸ್ಥಾನಗಳು ಅಷ್ಟೇ ಬಾಕಿ ಇರೋದು. ಅದು ಕೂಡ ತುಂಬಾನೇ ಈಗ ಕಷ್ಟ ಆಗ್ತಾ ಇದೆ ವಿಜಯ್ ದಳಪತಿ ಅವರಿಗೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ವಿಜಯ್ ಅವರು ತಮಿಳುನಾಡಿನ ಸಿಎಂ ಆಗ್ತಾರಾ ಅಥವಾ ಆಗಲ್ವಾ. ಒಂದ್ ಕಡೆ ರಾಜ್ಯಪಾಲರು ಅರ್ಲೇಕರ್ ಅವರು ಹೇಳಿದ್ದಾರೆ ಬಹುಮತದಿಂದ ಬನ್ನಿ ಅಂತ ಹೇಳಿದ್ದಾರೆ, ಬಹುಮತ ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಆದರೂ ಕೂಡ ವಿಜಯ್ ದಳಪತಿ ಅವರಿಗೆ ಈಗ ಸಿಗ್ತಾ ಇಲ್ಲ. ಒಂದ್ ಕಡೆ DMK ಹಾಗೂ AIADMK ರೆಸಾರ್ಟ್ ರಾಜಕಾರಣವನ್ನ ಮಾಡ್ತಾ ಇದೆ. ನಾವಂತರೂ ಸಪೋರ್ಟ್ ಮಾಡಲ್ಲ ಅಂತ ಹೇಳಿ AIADMK ಹೇಳ್ತಾ ಇದ್ದೆ. ಆದರೂ ಕೂಡ ಇಲ್ಲಿ ಒಂದ್ ಕಡೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಅವರು ಯಾರ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತಾರೆ ಅನ್ನೋದು ಕಾದ್ ನೋಡಬೇಕಾಗುತ್ತೆ.